Hi everyone, welcome back to Study Zone MTS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವಿಂಗ್. ಇವತ್ತಿನ ಕ್ಲಾಸಲ್ಲಿ ಫೋರ್ತ್ ಶಿಫ್ಟ್ ಅಂತಂದರೆ 1/10/2024 ನಡೆದಿರೋಂಥ ಪೇಪರ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ that can substitute the underlined segment in the given sentence. ಕೊಟ್ಟಿರೋ ಅಂಡರ್ಲೈನ್ ಮಾಡಿರೋ ವರ್ಡಿಗೆ ಯಾವುದು ವರ್ಡ್ ಸೂಟ್ ಆಗುತ್ತೆ ಕೊಟ್ಟಿರೋ ಆಪ್ಷನಲ್ಲಿ ಅಂತ ಕೇಳಿದ್ದಾರೆ. ರಾಘವ್ ಹೂ ಸ್ಟಡೀಸ್ ಟೂರಿಸಮ್ ಅಟ್ ಪ್ರೆಸೆಂಟ್ ಈಸ್ ಪ್ಲ್ಯಾನಿಂಗ್ ಟು ಗೋ ಅಬ್ರಾಡ್ ಆಫ್ಟರ್ ಇಸ್ ಗ್ರ್ಯಾಜುಯೇಷನ್. ಸ್ಟಡೀಸ್ ಟೂರಿಸಮ್ ಅಂತ ಇದೆ, ಅಂದರೆ ಪ್ರೆಸೆಂಟಲ್ಲಿ ಮಾತಾಡ್ತಿದ್ದಾರೆ, ಅಟ್ ಪ್ರೆಸೆಂಟ್. ಸೊ ಅದು ಏನಾಗಬೇಕು, ದ ಕರೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ದಾರೆ. ಕರೆಂಟ್ ಸಿಚುವೇಶನ್ ಅಂದರೆ ಕರೆಂಟ್ ಆ್ಯಕ್ಷನ್ ಸ್ಟಡಿ ಶುಡ್ ಬಿ ಇನ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್. ಏನಾಗಬೇಕದು, ಸ್ಟಡಿಯಿಂಗ್ ಆಗಬೇಕು. ಈಸ್ ಸ್ಟಡಿಯಿಂಗ್ ಟು ರಿಫ್ಲೆಕ್ಟ್ ಆನ್ ಗೋಯಿಂಗ್ ಆ್ಯಕ್ಷನ್ ಬರುತ್ತೆ ಅಲ್ಲಿ. ಏನಾಗುತ್ತೆ, ರಾಘವ್ ಹೂ ಈಸ್ ಸ್ಟಡಿಯಿಂಗ್ ಪ್ರೆಸೆಂಟ್ ಆ್ಯಕ್ಷನ್ ಏನು ಬರುತ್ತೆ, ರಾಘವ್ ಹೂ ಈಸ್ ಸ್ಟಡಿಯಿಂಗ್ ಅಟ್ ಪ್ರೆಸೆಂಟ್ ಈಸ್ ಪ್ಲ್ಯಾನಿಂಗ್ ಟು ಗೋ ಅಬ್ರಾಡ್ ಆಫ್ಟರ್ ಈಸ್ ಗ್ರ್ಯಾಜುಯೇಷನ್. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮು ಸ್ಟಡಿಂಗ್ ಯೂಸ್ ಆಗುತ್ತೆ. ಟು ರಿಫ್ಲೆಕ್ಟ್ ಆನ್ ಗೋಯಿಂಗ್ ಆ್ಯಕ್ಷನ್ ಇದೆ, ಸೊ ಇಲ್ಲಿ ಸ್ಟಡಿಂಗ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೆಲೆಕ್ಟ್ ದ ಸಿನಾನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್. ಹಜಾರ್ಡಸ್ ಅಂತ ಇದೆ. ಏನಿದು ಹಜಾರ್ಡಸ್ ಅಂತಂದರೆ ಅಪಾಯಕಾರಿ, ರಿಸ್ಕಿ ಅಂತ ಮೀನಿಂಗ್ ಬರುತ್ತೆ. ಅದಕ್ಕೆ ಸಿನಾನಿಮ್ ಯಾವ ವರ್ಡ್ ಬರುತ್ತೆ, ಡೇಂಜರಸ್. ಡೇಂಜರಸ್ ಅಂದರೆ ಏನು, ಅಪಾಯಕಾರಿ, ಅನ್ಸೇಫ್ ಅಂತ ಬರುತ್ತೆ. ಬೆಲಿಗ್ರೇಟ್ ಅಂತಂದರೆ ಜಗಳಗಂಟ, ಯುದ್ಧ ಮಾಡುವ ಅಂತ ಬರುತ್ತೆ. ಹ್ಯಾಝಿ ಅಂತಂದರೆ ಮೊಬ್ಬು. ನೆಕ್ಸ್ಟ್ ಬಾನೈನ್ ಅಂತಂದರೆ ಕೈಂಡ್ಲಿ, ಸೌಮ್ಯವಾದ ಅಂತ ಮೀನಿಂಗ್ ಬರುತ್ತೆ. ಸೊ ಹಜಾರ್ಡರ್ಸ್ ಅಂದರೆ ಏನಂತ ಹೇಳಿದೆ, ಅಪಾಯಕಾರಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಸಿನಾನಿಮ್ ಯಾವುದು ಬರುತ್ತೆ, ಡೇಂಜರಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಫ್ ಅ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಕೊಟ್ಟಿರೋ ಬ್ರಾಕೆಟಲ್ಲಿ ವರ್ಡ್ ಇದೆಯಲ್ಲ, ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕೇಳಿದ್ದಾರೆ. ಅಲೆಕ್ಸ್ ಸ್ಟಡಿ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನಾಗುತ್ತೆ, ಹ್ಯಾಸ್ ಸ್ಟಡೀಸ್, ಹ್ಯಾಸ್ ಸ್ಟಡೀಡ್, ಹ್ಯಾವ್ ಸ್ಟಡಿ, ಹ್ಯಾಸ್ ಬೀನ್ ಸ್ಟಡಿಂಗ್, ಹ್ಯಾಡ್ ಸ್ಟಡೀಡ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇಟ್ ಈಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾವುದಾಗುತ್ತೆ, ಆಪ್ಷನ್ ಎ ಕರೆಕ್ಟ್. ಅಂದರೆ ಹ್ಯಾಸ್ ಸ್ಟಡೀಡ್, ಅಲೆಕ್ಸ್ ಹ್ಯಾಸ್ ಸ್ಟಡೀಡ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ ಅ ಗ್ರಾಮೆಟಿಕಲ್ ಎರರ್. ಯಾವುದು ಗ್ರಾಮೆಟಿಕಲ್ ಎರರ್ ಇದೆ ಅಂತ ಕೇಳಿದ್ದಾರೆ. ದ ಟೀಚರ್ ಚೆಕ್ಡ್ ವೆದರ್ ಈಚ್ ಆಫ್ ದೆಮ್ ಹ್ಯಾವ್ ಅ ಬ್ಲ್ಯಾಂಕೆಟ್ ಆ್ಯಸ್ ಇಟ್ ವಾಸ್ ಅ ಕೋಲ್ಡ್ ನೈಟ್. ದ ಟೀಚರ್ ಚೆಕ್ಡ್, ಇಲ್ಲೇನಾದರೂ ಎರರ್ ಇದೆನಾ, ನೋ, ಇಲ್ಲಿ ಕರೆಕ್ಟ್ ಇದೆ. ವೆದರ್ ಈಚ್ ಆಫ್ ದೆಮ್, ಸೆಕೆಂಡ್ ಪಾರ್ಟಲ್ಲಿ ಎರರ್ ಇದೆನಾ, ನೋ, ಇದು ಕೂಡ ರೈಟ್ ಇದೆ. ಥರ್ಡ್ ಪಾರ್ಟಲ್ಲಿ ಹ್ಯಾವ್ ಅ ಬ್ಲ್ಯಾಂಕೆಟ್, ಇಲ್ಲೇನಾದರೂ ಎರರ್ ಇದೆನಾ, ಎಸ್. ದ ಎರರ್ ಈಸ್ ಇನ್ ಅ ಪ್ರೇಸ್ ಹ್ಯಾವ್ ಅ ಬ್ಲ್ಯಾಂಕೆಟ್ ಅಂತ ಇದೆಯಲ್ಲ, ಇಲ್ಲಿ ಎರರ್ ಇದೆ. ಏನಿದೆ, ದ ಕರೆಕ್ಟ್ ಪ್ರೇಸ್ ಏನಾಗಬೇಕಿತ್ತು, ಹ್ಯಾಡ್ ಅ ಬ್ಲ್ಯಾಂಕೆಟ್. ಅಂದರೆ ಡಿಸ್ಕ್ರೈಬಿಂಗ್ ಅ ಪಾಸ್ಟ್ ಆ್ಯಕ್ಷನ್, ಇದು ಪಾಸ್ಟ್ ಆ್ಯಕ್ಷನ್ ಬಗ್ಗೆ ಇದು ಹೇಳ್ತಿದೆ. ಸೊ ಏನಾಗುತ್ತೆ, ದ ಪಾಸ್ಟ್ ಟೆನ್ಸ್ ಹ್ಯಾಡ್ ಈಸ್ ಗ್ರಾಮೆಟಿಕಲಿ ಕರೆಕ್ಟ್. ಏನಾಗುತ್ತೆ, ಎರರ್ ಎಲ್ಲಿದೆ, ಎರರು ಆಪ್ಷನ್ ಎ. ಏನಾಗಬೇಕಿತ್ತದು, ಹ್ಯಾವ್ ಬದಲಿ ಹ್ಯಾಡ್ ಆಗಬೇಕಿತ್ತು, ಹ್ಯಾಡ್ ಅ ಬ್ಲ್ಯಾಂಕೆಟ್. ಅರ್ಥ ಆಯ್ತಲ್ಲ, ಎರರ್ ಎಲ್ಲಿದೆ, ಆಪ್ಷನ್ ಎ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅ ಸ್ಕ್ಯಾನಿಟಿ. ಸ್ಕ್ಯಾನಿಟಿ ಅಂದರೆ ಏನು, ಲೀಸ್ಟ್, ತೀರ ಸ್ವಲ್ಪ ಅಂತ ಬರುತ್ತಲ್ಲ, ಲೀಸ್ಟ್ ಅಂತ ಬರುತ್ತಲ್ಲ, ಅದಕ್ಕೆ ನಾವು ಸ್ಕ್ಯಾನಿಟಿ ಅಂತ ಇದಕ್ಕೆ ಸಿನಾನಿಮ್. ಎಕ್ಸೆಸ್ ಅಂದರೆ ಏನು, ಹೆಚ್ಚುವರಿ, ಜಾಸ್ತಿ ಅಂತ ಕರಿತೀವಲ್ಲ ಅದು. ಮಾಡ್ರೇಟ್ ಅಂತಂದರೆ ಮಧ್ಯಮ, ಮಿತವಾದ ಅಂತ ಬರುತ್ತೆ. ಡೆಫಿಸಿಟ್ ಅಂತಂದರೆ ಕೊರತೆ, ಲ್ಯಾಕ್ ಆಫ್ ಅಂತ ಮೀನಿಂಗ್ ಬರುತ್ತೆ. ವೆರಿಡ್ ಅಂತಂದರೆ ವಿವಿಧ, ಬಗೆ ಬಗೆಯ ಅಂತ ಬರುತ್ತೆ. ಸೊ ಸ್ಕ್ಯಾನಿಟಿ ಲೀಸ್ಟ್, ಇದಕ್ಕೆ ಸಿನಾನಿಮ್ ಯಾವುದು ಬರುತ್ತೆ ಅಂದರೆ ಡೆಫಿಸಿಟ್ ಅಂದರೆ ಕೊರತೆ, ಲೀಸ್ಟ್, ಲ್ಯಾಕ್ ಆಫ್ ಅಂತ ಮೀನಿಂಗ್ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. Select the correctly spelled word.
ಯಾವುದು ಫ್ಲವರ್ ನೋಡಿ, ಅರವಿಂದ್ ವಾಂಟೆಡ್ ಟು ಬೇಕ್ ಅ ಕೇಕ್ ಫಾರ್ ರಿಯಾಸ್ ಬರ್ತಡೇ, ಸೊ ಈ ಮಿಕ್ಸ್ಡ್ ದ ಡ್ಯಾಶ್ ಎಗ್ಸ್ ಆ್ಯಂಡ್ ದ ಬಟರ್. ಅವನು ಏನು ತಗೊಂಡು ಮಿಕ್ಸ್ ಮಾಡ್ತಾನೆ? ಫ್ಲವರ್, ಫ್ಲವರ್ ತಗೊಂಡು ಮಿಕ್ಸ್ ಮಾಡ್ತಾನ? ನೋ, ಫ್ಲೋರ್. ಏನಿದು ಫ್ಲೋರ್ ಅಂದರೆ ಹಿಟ್ಟು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ದ ಗಾರ್ಡನರ್ಸ್ ಮೆಟಿಕ್ಯುಲಸ್ ಕೇರ್ ಎನ್ಶೂರ್ಡ್ ದ ವೈಬ್ರೆಂಟ್ ಕಲರ್ಸ್ ಆಫ್ ದ ಫ್ಲವರ್. ಯಾವುದು ಎರರ್ ಇದೆ ಅಂತಂದರೆ ವೈಬ್ರೆಂಟ್. ಏನಾಗಬೇಕಿತ್ತು ಅದು ಸ್ಪೆಲ್ಲಿಂಗು? VIBRANT, ವೈಬ್ರೆಂಟ್. ಸ್ಪೆಲ್ಲಿಂಗು ರಾಂಗ್ ಇದೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಎ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್. ಪ್ಲೀಸ್ ಪುಟ್ ದ ಡಿಶ್ ಇನ್ ದ ಡ್ಯಾಶ್ ಆಫ್ಟರ್ ಯು ಫಿನಿಶ್ ಈಟಿಂಗ್. ಪ್ಲೀಸ್ ಪುಟ್ ದ ಡಿಶಸ್ ಇನ್ ದ ಸಿಂಕ್, ಸಿಂಕ್. ಏನು ಬರುತ್ತೆ? ಕರೆಕ್ಟ್ ಆಪ್ಷನ್ ಯಾವುದು? ಸಿಂಕ್. ಅಂದರೆ ಏನು ಪಾತ್ರೆ ತೊಳಿತೀವಲ್ಲ ಅದಕ್ಕೆ ನಾವು ಸಿಂಕ್ ಅಂತ ಕರಿತೀವಿ. ಸೊ ಪ್ಲೀಸ್ ಪುಟ್ ದ ಡಿಶಸ್ ಇನ್ ದ ಸಿಂಕ್ ಆಫ್ಟರ್ ಯು ಫಿನಿಶ್ ಈಟಿಂಗ್. ಆಪ್ಷನ್ ಎ ಕರೆಕ್ಟ್. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಯಾವುದು ತಪ್ಪಾಗಿ ಸ್ಪೆಲ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ? ಪೆರಿಪೆರಲ್, ಬಿಲೇಟೆಡ್, ಟೆಂಟೇಟಿವ್, ಸ್ಟ್ರಿಂಗ್ನೆಂಟ್. ಇದು ಕರೆಕ್ಟ್ ಇದೆ, ಬಟ್ ಆಪ್ಷನ್ ಎ ರಾಂಗ್ ಇದೆ. ಏನಾಗಬೇಕಿತ್ತು ಅದು ಸ್ಪೆಲ್ಲಿಂಗು? PERIPHERAL. ಸೊ ಆಪ್ಷನ್ ಎ ರಾಂಗ್ ಇದೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡ್ದು ಸಿನಾನಿಮ್ ಕೇಳಿದೆ. ಇನ್ಸ್ಪೈರ್ ಅಂದ್ರೇನು? ಸ್ಫೂರ್ತಿ, ಇನ್ಸ್ಪೈರ್ ಆಗು ಅಂತೀವಲ್ಲ ಅದು. ನೆಕ್ಸ್ಟು ರೀಚ್ ಅಂದರೆ ತಲುಪುವುದು. ಸ್ಟಿಮ್ಯುಲೇಟ್ ಅಂದರೆ ಉತ್ತೇಜಿಸು. ಸೊ ನೆಕ್ಸ್ಟ್ ಆಸ್ಪೈರ್ ಅಂತಂದರೆ ಹಾರೈಸು, ವಿಶ್ ಮಾಡು ಅಂತ ಬರುತ್ತೆ. ಡಂಟ್ ಅಂದ್ರೇನು? ಡಿಸ್ಕರೇಜ್, ಎದುರಿಸುವುದು ಅಂತ ಮೀನಿಂಗ್ ಬರುತ್ತೆ. ಸೊ ಇನ್ಸ್ಪೈರಿಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಬಿ, ಸ್ಟಿಮ್ಯುಲೇಟ್. ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ಇನ್ಸ್ಪೈರ್ ಆಗುವುದು. ಸ್ಟಿಮ್ಯುಲೇಟ್ ಅಂದರೆ ಉತ್ತೇಜಿಸು ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಬಿ. ಸೆಲೆಕ್ಟ್ ದ ಆಪ್ಷನ್ ದಟ್ ರೆಕ್ಟಿಫೈಸ್ ದ ಸ್ಪೆಲ್ಲಿಂಗ್ ಎರರ್. ದ ಸ್ಟೂಡೆಂಟ್ ರಿಸೀವ್ಡ್ ಆನ್ A+ ಫಾರ್ ಹೀಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಎಸ್, ಕರೆಕ್ಟ್ ಇದೆ. ಎಕ್ಸಲೆಂಟ್ ಕರೆಕ್ಟ್ ಇದೆನಾ? ನೋ. ಏನಾಗಬೇಕಿತ್ತದು? EXCELLENT. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಬಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್. ದ ಡ್ಯಾಶ್ ಆಫ್ ದ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ರೈಸ್ಡ್ ಕ್ವಶನ್ಸ್ ಅಬೌಟ್ ದ ವ್ಯಾಲಿಡಿಟಿ ಆಫ್ ದ ರಿಸಲ್ಟ್. ಟ್ರಾನ್ಸ್ಪರೆನ್ಸಿ, ಆಂಬ್ಲಿಗ್ಯುಟಿ, ವರ್ಬೋಸಿಟಿ, ಮೆಟಿಕ್ಯುಲಸ್ನೆಸ್. ಯಾವುದು ಬರುತ್ತೆ ಕರೆಕ್ಟ್ ಆಪ್ಷನ್ನು? ಆಪ್ಷನ್ 1. ಟ್ರಾನ್ಸ್ಪರೆನ್ಸಿ ಅಂದರೆ ಕ್ಲಾರಿಟಿ, ಪಾರದರ್ಶಕ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಸೊ ಕರೆಕ್ಟ್ ಆಪ್ಷನ್ ಎ ಅಲ್ಲ, ಬಿ. ಆಂಬಿಗ್ಯೂನಿಟಿ ಅಂತಂದ್ರೇನು? ಅಸ್ಪಷ್ಟ. ಅಂದರೆ ದ ಆಂಬಿಗ್ಯೂನಿಟಿ ಆಫ್ ಅ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ರೈಸ್ಡ್ ಅ ಕ್ವಶನ್ ಅಬೌಟ್ ದ ವ್ಯಾಲಿಡಿಟಿ ಆಫ್ ದ ರಿಸಲ್ಟ್. ಅಸ್ಪಷ್ಟವಾದ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟು ಕ್ವಶನ್ ರೈಸ್ ಆಯಿತು. ಯಾವುದಕ್ಕೆ? ವ್ಯಾಲಿಡಿಟಿ ಆಫ್ ದ ರಿಸಲ್ಟಿಗೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಬಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್. ಸ್ಟೂಡೆಂಟ್ ಲೀಡರ್ ಹ್ಯಾಸ್ ಡ್ಯಾಶ್ ಪೊಲಿಟಿಕ್ಸ್ ರೀಸೆಂಟ್ಲಿ. ಅಪ್ರೋಚ್ಡ್, ಎಂಟರ್ಡ್, ಗ್ಯಾದರ್ಡ್, ಜಂಪ್ಡ್. ಏನು ಬರುತ್ತೆ? ಆಪ್ಷನ್ ಬಿ. ಅಂದರೆ ಸ್ಟೂಡೆಂಟ್ ಲೀಡರ್ ಎಂಟರ್ಡ್ ಪೊಲಿಟಿಕ್ಸ್ ರೀಸೆಂಟ್ಲಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇನ್ ಟು ಪಾರ್ಟ್ಸ್. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಐ ಆಮ್ ಕ್ಲೀನಿಂಗ್ ದ ಸೋಫಾ ವೆನ್ ಶಿ ಕಾಲ್ಡ್ ಮೀ. ಎಲ್ಲಿ ಎರರ್ ಇದೆ? ದ ಎರರ್ ಇನ್ ದ ಪಾರ್ಟ್ ಫಸ್ಟ್, ಐ ಆಮ್. ಇಲ್ಲಿ ಏನು ಎರರ್ ಇದೆ? ದ ಎರರ್ ಕಂಟೆನ್ಸ್ ಅ ಟೆನ್ಸ್ ಎರರ್ ಆಗಿದೆ. ದ ಕರೆಕ್ಟ್ ಸೆಂಟೆನ್ಸ್ ಶುಡ್ ಬಿ ಐ ವಾಸ್ ಕ್ಲೀನಿಂಗ್. ಏನಾಗಬೇಕಿತ್ತದು? ಐ ವಾಸ್ ಕ್ಲೀನಿಂಗ್ ದ ಸೋಫಾ ವೆನ್ ಶಿ ಕಾಲ್ಡ್ ಮೀ. ಬಿಕಾಸ್ ಶಿ ಕಾಲ್ಡ್ ಮೀ ಅನ್ನೋದು ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ನೀಡೆಡ್ ಟು ಇಂಡಿಕೇಟ್ ದ ಆ್ಯಕ್ಷನ್ ಆನ್ ಗೋಯಿಂಗ್ ಇನ್ ದ ಪಾಸ್ಟಲ್ಲಿ ಆ್ಯಕ್ಷನ್ ಆನ್ ಗೋಯಿಂಗ್ ಆಗ್ತಿದೆ. ಸೊ ಇಲ್ಲಿ ವಾಸ್ ಅನ್ನೋ ನಾವು
ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಸೊ ಎರರ್ ಎಲ್ಲಿದೆ? ಪಾರ್ಟ್ ಫಸ್ಟ್ ಅಂದರೆ ಆಪ್ಷನ್ ಡಿ ಇಸ್ ದ ಎರರ್. ಏನಾಗಬೇಕಿತ್ತದು? ಐ ವಾಸ್ ಕ್ಲೀನಿಂಗ್ ದ ಸೋಫಾ ವೆನ್ ಶಿ ಕಾಲ್ಡ್ ಮೀ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು ಅ 4 ಸೆಗ್ಮೆಂಟ್. ಇಲ್ಲಿ ಕೂಡ ಎರರ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ದ ಸೊಸೈಟಿ ಆಫ್ ಅವರ್ ಪ್ಲೇಸ್ ಈಸ್ ಗುಡ್. ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ದ ಎರರ್ ಇನ್ ದ ಪಾರ್ಟ್ 3 ಅಂದರೆ ಎರರ್ ಎಲ್ಲಿದೆ? ಬಿಫೋರ್ ದ. ಇಲ್ಲಿ ಅನ್ನೆಸೆಸರಿಯಾಗಿ ದ ಎರರ್ ಇನ್ ದ ಪಾರ್ಟ್ 3 ಅನ್ನೆಸೆಸರಿ ಯೂಸ್ ಆಫ್ ಅ ದ ಬಿಫೋರ್ ಅವರ್ ಪ್ಲೇಸ್. ಅಂದರೆ ಇಲ್ಲಿ ಅವರ್ ಪ್ಲೇಸ್ ಜೊತೆಗೆ ಅನ್ನೆಸೆಸರಿಯಾಗಿ ದನ ಯೂಸ್ ಮಾಡಿದ್ದಾರೆ. ವೆನ್ ಅವರ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಪೊಸೆಷನ್. ಅಂದರೆ ಎಲ್ಲಿ ಅವರ್ ಅನ್ನೋದು ಇಂಡಿಕೇಟ್ ಆಗಿರುತ್ತೆ, ಇಟ್ ಆಲ್ರೆಡಿ ಇಂಪ್ಲೈಸ್ ಅ ಸ್ಪೆಸಿಫಿಕ್ ಪ್ಲೇಸ್ನ ಇಂಡಿಕೇಟ್ ಮಾಡುತ್ತೆ. ಅವರ್ ಪ್ಲೇಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಅನ್ನೆಸೆಸರಿ ಆರ್ಟಿಕಲ್ ದ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿ ಇದೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ದ ಸೊಸೈಟಿ ಆಫ್ ಅವರ್ ಪ್ಲೇಸ್ ಈಸ್ ಗುಡ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ದಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ ವರ್ಡ್. ಅಂದರೆ ಇಲ್ಲಿ ಯಾವುದು ಅಂಡರ್ಲೈನ್ ಮಾಡಿರೋ ವರ್ಡ್ದು ಯಾವುದು ಒನ್ ವರ್ಡು ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಕೇಳ್ತಾರೆ. ಕಾಂಟೆಂಪ್ಲೇಟಿಂಗ್ ಅಂತ, ಟು ಥಿಂಕ್ ಡೀಪ್ಲಿ ಅಬೌಟ್ ಅ ಸಮಥಿಂಗ್ ಫಾರ್ ಅ ಲಾಂಗ್ ಟೈಮ್. ಸೊ ಏನಾಗುತ್ತೆ ಇಲ್ಲಿ? ಅ ರೈಸಿಂಗ್ ಐಬ್ರೋಸ್, ಬ್ಲೋಯಿಂಗ್ ಹಾಟ್ ಆ್ಯಂಡ್ ಕೋಲ್ಡ್, ಗೆಟ್ಟಿಂಗ್ ಅರ್ ಹ್ಯಾಕ್ಟ್ ಟುಗೆದರ್, ಚೀವಿಂಗ್ ದ ಕಡ್ ಅಂತಂದರೆ ಏನು ಬರುತ್ತೆ? ಚೀವಿಂಗ್ ದ ಕಡ್ ಅಂದರೆ ಟು ಥಿಂಕ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಚೀವಿಂಗ್ ದ ಕಡ್ ಅಂದ್ರೇನು? ಟು ಥಿಂಕ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಏನು ಮಾಡಿದ್ದಾರೆ? ಎಫೆಕ್ಟೆಡ್ ಬೈ ಅಂದರೆ ಶಿ ವಾಸ್ ಡೀಪ್ಲಿ ಎಫೆಕ್ಟೆಡ್ ಬೈ ದ ನ್ಯೂಸ್ ಟು ದ ಪಾಯಿಂಟ್ ಆಫ್ ಟಿಯರ್ಸ್. ಇದಕ್ಕೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತೆ? ಅಫೆಕ್ಟ್ ಫ್ರಮ್, ಎಫೆಕ್ಟೆಡ್ ಫ್ರಮ್, ಅಫೆಕ್ಟೆಡ್ ಆಫ್, ಅಫೆಕ್ಟೆಡ್ ಬೈ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅಫೆಕ್ಟೆಡ್ ಬೈ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಏನಿದು? ಪರಿಣಾಮ ಬೀರಿತು. ಶಿ ವಾಸ್ ಡೀಪ್ಲಿ ಅಫೆಕ್ಟೆಡ್ ಬೈ ದ ನ್ಯೂಸ್ ಟು ದ ಪಾಯಿಂಟ್ ಆಫ್ ಟಿಯರ್ಸ್. ಅವಳ ಕಣ್ಣೀರಿಗೆ ಪರಿಣಾಮ ಬೀರಿತು ಆ ನ್ಯೂಸು ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಯುವರ್ ಓವರ್ ಇಯರ್ ಸಮ್ವನ್ ಸೇಸ್ ಈ ಈಸ್ ಆಲ್ವೇಸ್ ಆನ್ ಅ ಕ್ಲೌಡ್ 9. ಏನಿದು ಕ್ಲೌಡ್ 9 ಅಂದರೆ? ಏನಿದು ಕ್ಲೌಡ್ 9 ಅಂದರೆ ಇಡಿಯಮ್ದು ಮೀನಿಂಗು ಅಂತಂದರೆ ಕ್ಲೌಡ್ನ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಆಫ್ಟನ್ ಅಪ್ಸೆಟ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಫ್ರೀಕ್ವೆಂಟ್ಲಿ ಡೇ ಡ್ರೀಮಿಂಗ್, ಆಲ್ವೇಸ್ ಬ್ಯುಸಿ. ಅಂದರೆ ಕ್ಲೌಡ್ 9 ಅಂದರೆ ಫುಲ್ ಹ್ಯಾಪಿ ಆಗಿರೋದು, ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂತ ಬರುತ್ತೆ. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಪಾರ್ಟ್ಸ್. ಅಂದರೆ ಎರರ್ ಕೇಳಿದ್ದಾರೆ, ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ. ಶಿ ಈಸ್ ಆ್ಯಸ್ ಮೋರ್ ಇಂಟೆಲಿಜೆಂಟ್ ಆ್ಯಸ್ ಹರ್ ಬ್ರದರ್ಸ್. ಎಲ್ಲಿ ಎರರ್ ಇದೆ? ಆಪ್ಷನ್ ಟಿ. ಅಂದರೆ ಆ್ಯಸ್ ಮೋರ್ ಇಂಟೆಲಿಜೆಂಟ್ ಆ್ಯಸ್ ಬರಬಾರ್ದಿದ್ದು, ಏನಾಗಬೇಕಿತ್ತದು? ಶಿ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಬಂದಾಗ ಮೋರ್ ಬರಲ್ಲ. ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ 3 ಅದಾವೆ: ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್. ಪಾಸಿಟಿವಲ್ಲಿ ಆ್ಯಸ್ ಅಂದರೆ ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಂಪ್ಯಾರೇಟಿವಲ್ಲಿ ಮೋರ್ ಅನ್ನೋ ವರ್ಡ್ನ ಯೂಸ್ ಮಾಡಿ ಕಂಪೇರ್ ಮಾಡ್ತೀವಿ. ಸೂಪರ್ಲೇಟಿವಲ್ಲಿ ಮೋಸ್ಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆ್ಯಸ್ ಬಂದಾಗ ಮೋರ್ ಯೂಸ್ ಆಗಲ್ಲ. ಸೊ ಶಿ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಹರ್ ಬ್ರದರ್ಸ್ ಆರ್. ಸೊ ಇಲ್ಲಿ ಮೋರು ರಾಂಗ್ ಆಗಿದೆ. ಸೊ ಎರರ್ ಎಲ್ಲಿದೆ? ಪಾರ್ಟ್ ಡಿ ಅಲ್ಲಿ ಇದೆ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು ಅ 4 segments. ಐಡೆಂಟಿಫೈ ದ ಎರರ್. ಈ ಡ್ರಾಪ್ಡ್ ಔಟ್ ಅಟ್ ಈಸ್ ಫ್ರೆಂಡ್ಸ್ ಹೌಸ್ ಆನ್ ಈಸ್ ವೇ ಹೋಮ್ ದ ಡೇ ಬಿಫೋರ್ ಎಸ್ಟರ್ಡೇ. ಎರರ್ ಎಲ್ಲಿದೆ? ಈ ಡ್ರಾಪ್ಡ್ ಔಟ್. ಇಲ್ಲೇನಾದರೂ ಎರರ್ ಇದೆನಾ? ಎಸ್, ದ ಎರರ್ ಇನ್ ದ ಸೆಂಟೆನ್ಸ್ ಈ ಡ್ರಾಪ್ಡ್ ಔಟ್. ಏನಾಗಬೇಕಿತ್ತದು? ದ ಕರೆಕ್ಟ್ ಫ್ರೇಸ್ ಏನಾಗಬೇಕಿತ್ತು? ಶುಡ್ ಬಿ ಡ್ರಾಪ್ಡ್ ಇನ್. ಏನಾಗಬೇಕಿತ್ತು? ಡ್ರಾಪ್ಡ್ ಔಟ್ ಬದಲಿ ಡ್ರಾಪ್ಡ್ ಇನ್ ಆಗಬೇಕಿತ್ತದು. ಏನಾಗುತ್ತೆ? ಈ ಡ್ರಾಪ್ಡ್ ಇನ್ ಅಟ್ ಈಸ್ ಫ್ರೆಂಡ್ಸ್ ಹೌಸ್ ಆನ್ ಈಸ್ ವೇ ಹೋಮ್ ದ ಡೇ ಬಿಫೋರ್ ಎಸ್ಟರ್ಡೇ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಇನ್ಸ್ಟೆಡ್ ಆಫ್ ಈ ಡ್ರಾಪ್ಡ್ ಔಟ್ ಈ ಡ್ರಾಪ್ಡ್ ಇನ್ ಆಗಬೇಕಿತ್ತು. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಕೆಲವೊಂದು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅದನ್ನ ನಾವು ಫಿಲ್ ಮಾಡಬೇಕು. ಇಟ್ ವಾಸ್ 1 January ಮಾರ್ನಿಂಗ್, ವೆರಿ ಅರ್ಲಿ, ಅ ಪಿಂಚಿಂಗ್ ಫ್ರಾಸ್ಟ್ರಿ ಮಾರ್ನಿಂಗ್, ದ ಕೋ ಆಲ್ ಗ್ರೇ ಡ್ಯಾಶ್ ಹೋರ್ ಫ್ರೋಸ್ಟ್.
ಇಲ್ಲಿ ಏನು ಬರುತ್ತೆ, ಗ್ರೇ ಡ್ಯಾಶ್ ಹೋರ್ ಪ್ರೋಸ್ಟ್ ಅಂದರೆ ವಿತ್, ಅಮಾಂಗ್, ಅಮಾಂಗೆಸ್ಟ್, ಅಬೌಟ್ ಅಂದರೆ ವಿತ್. ಏನಾಗುತ್ತೆ, with hoarfrost and a ripple lapping softly on the stones. The captain had dash. ಏನು ಬರುತ್ತೆ ಸೆಕೆಂಡ್ ಆಪ್ಷನು, ಡ್ಯಾನ್ಸ್ಡ್, ರೈಸನ್, ರಿಟರ್ನ್. ಏನು ಬರುತ್ತೆ, ರೈಸನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು, ರೈಸನ್. Earlier than usual and set out down the beach. Mother was upstairs with father and I was dash. I was laying, throwing, playing ಅಂದರೆ I was laying. Option B is the correct. I was laying dash the breakfast table against the captain's return when the parlor door opened and a man stepped in and whom I had never set my eyes before. He was a pale, tawny creature wanting 2 fingers of the left hand and dash. ಏನು ಬರುತ್ತೆ ಫೋರ್ತ್ ಆಪ್ಷನಿಗೆ, ಥ್ರೋ, ಅಂತಂದರೆ ಏನು ಬರುತ್ತೆ, ಆಪ್ಷನ್ 3 ಥೋ. ಏನು ಬರುತ್ತೆ, ಥೋ he wore a cutlass he did not look much like a fighter. I had always my eye on open for a seafaring dash. 25ಗೆ ಕರೆಕ್ಟ್ ಆಪ್ಷನ್ ಯಾವುದು, ಪ್ಲ್ಯಾಂಟ್ಸ್, ಬರ್ಡ್ಸ್, ಮೆನ್, ಫ್ಲವರ್ಸ್ ಅಂದರೆ ಮೆನ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಮೆನ್. ಏನಾಗುತ್ತೆ, seafaring men with a one leg too and I remember these one puzzled me. 21ಗೆ with, 22ಗೆ ರೈಸನ್, 23ಗೆ ಲೇಯಿಂಗ್, 24ಗೆ ಥೋ, 25ಗೆ ಮೆನ್. These are all the 25 questions of a MTS 4th shift. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.